ಇನ್ನು ತರುಣ್ ಸುಧೀರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಒಳ್ಳೆ ಆಲ್ರೌಂಡರು, ಒಳ್ಳೆ ಆಫ್ ಸ್ಪಿನ್ನರು, ಈವನ್ ಟೆಕ್ನಿಕಲಿ ವೆರಿ ಗುಡ್ ಬ್ಯಾಟ್ಸ್ಮನ್ನು. ಇನ್ ಫ್ಯೂಚರಲ್ಲಿ ತುಂಬ ನೋಡ್ತೀರಾ ನೀವು. ಕಷ್ಟಪಟ್ಟವರು ಇನ್ನೊಂದು ಸ್ವಲ್ಪ ಅವ್ರು ತೆಳ್ಳಗಾದರೆ ಡೆಫಿನೆಟಾಗಿ ಲೀಡ್ ಮಾಡೋವಂಥ ಕೆಪಾಸಿಟಿ ಇರೋಂಥ ಪ್ಲೇಯರ್ ಅಂತ ಹೇಳ್ಬೋದು. ಫೀಲ್ಡಲ್ಲಿ ನೋಡಿಲ್ಲ ಅಷ್ಟೇ ನೀವು, ಬಿಕಾಸ್ ನನ್ನ ಒಂದು ನಂಬಿಕೆ ಏನು ಅಂತಂದರೆ ಒಂದು ಮನೆ ಕಟ್ಟಕ್ಕೆ ನಿಮ್ಗೆ ಹೇಗೆ ಎಲ್ಲ ಸಾಮಗ್ರಿಗಳು ಬೇಕು, ಸಿಮೆಂಟು, ಇಟ್ಟಿಗೆ, ಆ ಥರ ಒಂದು ಟೀಮ್ ಗೆಲ್ಲಬೇಕು ಅಂದರೆ 11 ಜನ ಅಲ್ಲಿರೋದಲ್ಲದೆ 4 ಜನ ಇಲ್ಲಿರೋರು ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು. ಸೊ ಆ ಥರ ನೋಡಿದಾಗ ನಾನು ಒಂದು ಪಾರ್ಟ್ ಆಫ್ ದಿ ಟೀಮ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ವಿ ಹ್ಯಾವ್ ಡನ್ 50% ಆಫ್ ದಿ ಜಾಬ್, ಇನ್ನೂ 50% ಇದೆ. ಆಮೇಲೆ ಇಲ್ಲಿ ರಾಜೀವ್ ಬಗ್ಗೆ ಹೇಳಬೇಕಂದ್ರೆ ಇವರು ಆಲ್ರೌಂಡರು, ನಮ್ಮ ಟೀಮ್ದು ಯೂಸಫ್ ಪತಾನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಯಾವಾಗ ಬೇಕಾದರೂ ಆನ್ ಕಾಲ್ ಸಿಕ್ಸರ್ಸ್ ಹೊಡೆಯೋವಂಥ ಕೆಪಾಸಿಟಿ ಬೆಳೆಸ್ಕೊಂಡಿದ್ದಾರೆ. ಅದನ್ನು ವಿ ವಿಲ್ ಆ್ಯಕ್ಚುಲಿ ಸಿ ಐ ಆಮ್ ಅಪ್ ಟು ದ ಮಾರ್ಕ್ ಅಂತ. ಆದರೆ ಅದು ಟೈಮಲ್ಲಿ ಆಗಿರಲ್ಲ. ಆ್ಯಕ್ಚುಲಿ ನಾನು ಬೇಸಿಕ್ಲಿ ಶುರು ಮಾಡಿದಾಗ ನಾನು ಟೆನ್ನಿಸ್ ಬಾಲ್ ಆಡ್ತಿದ್ದೆ. ಭುವನೇಶ್ವರಿ ಕ್ರಿಕೆಟರ್ಸ್ ಅಂತ ನನ್ನ ಹೋಮ್ ಟೀಮ್ ಅದು ಫಸ್ಟು ನನ್ನ ಮನೆ ಹತ್ರ ಇದ್ದಿದ್ದು. ಅದಾದಮೇಲೆ ಫ್ರೆಂಡ್ಸ್ ಬೆಂಗಳೂರು ಅಂತ ಒಂದು ಆಡಿದೆ. ಆಮೇಲೆ VUCC ಕ್ರಿಕೆಟ್ ಯೂನಿಯನ್ ಕ್ಲಬ್ ಅಂತ 4th division, ಅಲ್ಲಿ ನಾನು ಲೆದರ್ ಬಾಲ್ ಶುರು ಮಾಡಿದ್ದೆ when I was in 10th. ಸೊ ಇಟ್ ವಾಸ್ ಲೇಟ್ ಫಾರ್ ಮೀ ಟು ಸ್ಟಾರ್ಟ್ ಆಫ್ ವಿತ್ ಲೆದರ್ ಬಾಲ್. ಅದು ನನಗೆ ಅಷ್ಟು ಬರ್ತಾ ಇರಲಿಲ್ಲ ಅವಾಗ. ಆಮೇಲೆ ಕೆಲವು ಸರಿ ರಾಜ್ ಕಪ್ ಆಡಿದಾಗ ನಮ್ಮ ಟೀಮ್ ಗೆಲ್ತು, ಅಲ್ಲಿ ಸ್ವಲ್ಪ ಸೆಲೆಕ್ಷನ್ ಬಂತು. ಆಮೇಲೆ ಇಲ್ಲಿ ಬಂದಮೇಲೆ ಇಟ್ ಬಿಕೇಮ್ ವೆರಿ ಪ್ರೊಫೆಷ್ನಲ್ ಅನ್ನೋಕ್ಕಿಂತ ನಿಮ್ಮ ಹತ್ರ ಏನಿದೆ ಅದನ್ನು ಫೈನ್ ಟ್ಯೂನ್ ಮಾಡಿ, ನಿನ್ನ ಸ್ಟ್ರೆಂತ್ಸ್ ಏನೋ, ನಿನ್ನ ವೀಕ್ನೆಸಸ್ ಏನೋ ಹೇಳಿ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಅದನ್ನೇ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದ್ರಲ್ಲಿ ಐ ಮೀನ್ ಅಪ್ಪರ್ ಹ್ಯಾಂಡ್ ಈಸ್ ಮೈ ಕೋಚ್ ಆ್ಯಂಡ್ ಮೈ ಫಿಸಿಯೋಥೆರಪಿಸ್ಟ್. ಓಕೆ, ಆಡಿರೋ ಮ್ಯಾಚ್ಗಳಲ್ಲಿ ನೀವೇನು ಆಟ ಆಡಿದ್ದೀರಿ, ಆ ಪರ್ಫಾರ್ಮೆನ್ಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆಯಾ? ವೆಲ್, ಐ ಹ್ಯಾವ್ ಡನ್ ವಾಟ್ ಐ ಆಮ್ ಸಪೋಸ್ ಟು ಡೂ ಇನ್ ಮೈ ಪ್ಲೇಸ್. ಬಟ್ ನನ್ನ ಸ್ಟ್ರೆಂತ್ ಪ್ರಕಾರ ಹೋಲಿಸ್ಕೊಂಡ್ರೆ ನಾನು ಇನ್ನೂ ಮಾಡ್ಬೋದು, ಫಿನಿಷ್ ಮಾಡ್ಬೋದು ಅನ್ನೋ ಕೆಪಾಸಿಟಿ ಇದೆ. ಬಟ್ ಐ ಆಮ್ ಲಿಟಲ್ ಫಾಸ್ಟ್ ಇನ್ ಇಟ್. ಐ ಹ್ಯಾವ್ ಟು ನೋ, ಅದನ್ನು ನನ್ನ ಕೋಚ್ ಹತ್ರ ಮಾತಾಡಿ ಐ ಹ್ಯಾವ್ ಟು ಟೇಕ್ ಸಮ್ ಫೀಡ್ಬ್ಯಾಕ್ ಅಬೌಟ್ ಇಟ್. ಓಕೆ, ಆಮೇಲೆ Before we go to Ramakant, I just want to tell about one very important person of our team. We all missed out. ಅವರು ನಮಗೆ ರಾಜ್ ಕಪ್ಪಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ಹಿ ಹಸ್ ಬೀನ್ ಸಪೋರ್ಟಿವ್ ಫಾರ್ ದ ಹೋಲ್ ಟೀಮ್ ಫಾರ್ ಗೆಟಿಂಗ್ ಎವ್ರಿಥಿಂಗ್, ಅವರ್ ಕಿಡ್ಸ್ ಎವ್ರಿಥಿಂಗ್. ಅವ್ರ ಹೆಸರು ನಂದ ಅಂತ ಅಂದ್ಬಿಟ್ಟು. ಓಕೆ, ಹಿ ಹಸ್ ಬೀನ್ ದೇರ್ ವಿತ್ ಅಸ್, ಫಾರ್ ವಿತ್ ಎವ್ರಿಬಡಿ. So we all thank him a lot, for his support, whatever he has given. Okay, he's our big brother. ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಇಲ್ಲಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಅಂದರೆ ಸುದೀಪ್ ಸರ್ ಅವ್ರ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇದಿದ್ದು ಬೇಕು, ಇದಿದ್ದು ಬೇಡ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮ್ಮ GK ಸರ್ ಅವರು ಪ್ರೀವಿಯಸ್ ಡೇನೇ ಹೇಳ್ಬಿಟ್ಟಿರ್ತಾರೆ ನಾಳೆಗೆ ಇದಿದ್ದು ಬೇಕು ಅಂತ. ಸೊ ಇವ್ರಿಗೆ ಏನು ಬೇಕು ಅಂತ ಅದನ್ನು ಪರ್ಫೆಕ್ಟಾಗಿ ಪ್ರೊವೈಡ್ ಮಾಡಿದ್ರೆ ಅವ್ರಿಗೂ ಟೆನ್ಷನ್ಸ್ ಇಲ್ಲದೆ ಅವ್ರು ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಥವಾ ಪ್ರಾಕ್ಟೀಸಸ್ ಆಗಿರ್ಬೋದು, ಇವಾಗ ನೆಟ್ಸ್ ಅವೈಲಬಿಲಿಟಿ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು, ಅದಷ್ಟೇ ನಾನು ಪ್ರೊವೈಡ್ ಮಾಡಿದ್ದು. ಇನ್ನೊಂದೇನಪ್ಪ ಅಂದರೆ ಇವರೆಲ್ಲ ನನ್ನ ಬ್ರದರ್ಸ್ ಇದ್ದಂಗೆ. ಸೊ ನನ್ನ ಜೊತೆಗೆ ಇರ್ತಾರಲ್ವ ಅಂತ ನನ್ನ ಬಗ್ಗೆ ಹೇಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಏನು ಅಂತ ಏನು ಗ್ರೇಟ್ ಏನಿಲ್ಲ. ಖುಷಿಯಿಂದ ಬ್ರದರ್ಸ್ ಅಂತ ಹೇಳಿದ್ರು, ಅದೇ ರೀತಿ ಅಂದರೆ ಆ ಒಂದು ಲವ್ ಅಫೆಕ್ಷನ್ನು ಎಲ್ಲರಿಗೂ ಎವಿಡೆಂಟ್ ಆಗಿತ್ತು. ಅದಕ್ಕೋಸ್ಕರ ಎಲ್ಲ ಪ್ಲೇಯರ್ಸ್ಗೂ ಆ ಥರ ಅನಿಸುತ್ತೆ. ಸೊ ಆ ಥರ ಇದ್ದರು ನಂದು ಅವರು. ಡೆಫಿನೆಟ್ಲಿ ವಿ ಆಲ್ ಲುಕ್ ಅಪ್ ಟು ಹಿಮ್ ಟು ಪ್ರೊವೈಡ್ ದಟ್ ಸಪೋರ್ಟ್ ಆ್ಯಂಡ್ ವಿ ಆಲ್ ಲವ್ ಹಿಮ್ ಅಂತಲೇ ಹೇಳ್ಬೋದು. ಈ ಟೂರ್ನಮೆಂಟಲ್ಲಿ ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಟೂರ್ನಮೆಂಟ್ CCL ಅಲ್ಲಿ ನಿಜವಾಗ್ಲೂ ಧ್ರುವ್ ಶರ್ಮಾ ಅವರು ಆಡಿರೋದು. ಸೊ ಇದು ನಾನು ಅಂದ್ಕೊಂಡಂಗೆ, ನಾನು ಆ್ಯಕ್ಚುಲಿ ಕ್ರಿಕೆಟಿಂಗ್ ಸರ್ಕಲ್ಸಲ್ಲಿ ಇದ್ದೂ ಐ ಹ್ಯಾಡ್ ನಾಟ್ ಸೀನ್ ಹಿಮ್ ಆ್ಯಕ್ಚುಲಿ. ಬಟ್ ಅವ್ರು ಆಡಿದ್ದಾರೆ ಪೆಂಟ್ಯಾಂಗ್ಲರ್ಸು, ಆಮೇಲೆ ಜವಾನ್ಸ್ ಎಲ್ಲ 2nd division, 1st division ಎಲ್ಲ ಆಡಿದ್ದಾರೆ. ಬಟ್ ನಾನು ಫಸ್ಟ್ ಟೈಮ್ ಇಂಟ್ರ್ಯಾಕ್ಷನ್ ಅವ್ರ ಜೊತೆ ಫಸ್ಟ್ ಟೈಮ್ ನೋಡಿದ್ದು. ಬಟ್ ದಾವಣಗೆರೆಯಲ್ಲಿ ನೋಡಿದಾಗಲೇ ಸ್ಪೆಷಲ್ ಅನ್ನಿಸ್ತು. ಅವ್ರಿಗೆ ಆ್ಯಕ್ಚುಲಿ ಈ ಕೆನಾಟ್ ಹಿಯರ್ ಅವ್ರ ಸ್ಪೀಕ್, ಬಟ್ ದೆನ್ ಈಸ್ ವೆರಿ ಶಾರ್ಪ್. ಅಂದರೆ ನಾನು ಮಾಡಬೇಕು, ಟೀಮ್ಗೆ ನಾನು ಗೆಲ್ಲಿಸಬೇಕು ಅನ್ನೋ ಅರ್ಜು, ಆ ಒಂದು ಇದು ನಾನು ಎಲ್ಲೂ ಕ್ಷೀಣವಾಗಿದ್ದು ನೋಡೇ ಇಲ್ಲ, ಎಲ್ಲೂ ಕಡಿಮೆ ಆಗಿದ್ದು ನೋಡೇ ಇಲ್ಲ. ಈ ಸ್ಪೆಷಲ್ ಅಂತ ಹೇಳ್ತೀನಿ. ಇಡೀ ಟೀಮು ವಿ ಆಲ್ ಲವ್ ಧ್ರುವ ಸೋ ಮಚ್ ಆ್ಯಂಡ್ ವಾಟ್ ಎವರ್ ಈ ಈಸ್ ಕೇಪಬಲ್ ಆಫ್ ಈಸ್ ವೆರಿ ಸ್ಪೆಷಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಧ್ರುವ ಅವರೇ, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನೀವು ಫೀಲ್ಡಲ್ಲಿ ಇರೋವರೆಗೆ, ಅಂದರೆ ನೀವು ಕ್ರೀಸಲ್ಲಿ ಇರೋವರೆಗೂ ಎಲ್ರಿಗೂ ಕೂಡ ಓಕೆ ನಾವು ವಿನ್ ಆಗ್ತೀವಿ, ಧ್ರುವ ಅವ್ರು ಔಟ್ ಆಗಬಾರ್ದು ಅಂತ ಭಾಳಷ್ಟು ಜನ ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಅವನೇನು ಹೇಳ್ತಾನೆ ಅಂದರೆ ಅವನಿಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಆಗಿರ್ಬೋದು, ಇಲ್ಲಿ ಯಾರು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಏನೂ ಇಲ್ಲ, ಎಲ್ಲ ಒಂದೇ ಇದ್ದೀವಿ. ಕೋಚ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ನಾನು ಆಡ್ತೀನಿ. ಇಲ್ಲಿಗೆ ಅವ್ನಿಗೆ ತುಂಬ ಖುಷಿ ಆಗ್ತಾ ಇದೆ ಅಂತ. ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅವನೇನು ಬೈಫರ್ಕೇಟ್ ಮಾಡ್ತಾ ಇಲ್ಲ. ಹಿ ಈಸ್ ಫೀಲಿಂಗ್ ವೆರಿ ಗುಡ್. ಆ್ಯಂಡ್ ಹಂಗೇನಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತಾನೆ. ನಾನಿರೋ ತನಕನೇ ಅಲ್ಲಿ ಗ್ರೌಂಡಲ್ಲಿ ಸೇಫ್ ಅಂತ ಇಲ್ಲ. ಇನ್ನು ಬೇರೆಯವ್ರು ಬ್ಯಾಟಿಂಗ್ ನೋಡೋಕ್ಕೆ ಸಿಕ್ಕಿಲ್ಲ, ಅಥವಾ ಬೇರೆಯವರು ತಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತಾನೆ.
ಓಕೆ, ಧ್ರುವ್ ಇವತ್ತು ಎಲ್ಲರ ಮನೆ ಮಾತಾಗಿದ್ದಾರೆ. ಯಾರಿಗೆ ಧ್ರುವ್ ಗೊತ್ತಿಲ್ಲ ಅಂತ ಇಲ್ಲ ಕರ್ನಾಟಕದಲ್ಲಿ, ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಇವನ್ ಅಪೋನೆಂಟ್ ಟೀಮ್ ಕೂಡ ಧ್ರುವ್ ಅವ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರ್ತಾರೆ. ಯಾಕಂದರೆ ಅವರು ಟೆಕ್ನಿಕಲ್ ಇಷ್ಟು ಸೌಂಡ್ ಆಗಿ ಆಡ್ತಾರಂದ್ರೆ, ಮತ್ತು ಎದುರುಗಡೆ ಇರುವಂಥ ಪ್ಲೇಯರ್ಸ್ಗೂ ಕೂಡ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ್ಯಸ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಬಾಲ್ ಸ್ವಿಂಗ್ ಆಗ್ತಾ ಇದೆ ಅಂತ ಹೇಳೋದಾಗಲಿ, ಅಥವಾ ಹೀಗೆ ಬ್ಯಾಟ್ ಮಾಡಿ ಹಾಗೆ ಬ್ಯಾಟ್ ಮಾಡಿ ಅಂತ ಹೇಳೋದಾಗಲಿ, ನಿಜಕ್ಕೂ ಕೂಡ ಆ ಒಂದು ಎನರ್ಜಿ, ಆ ಒಂದು ಇನ್ಸ್ಪಿರೇಷನ್ ಎಲ್ಲರ ಮನೆ ಮಾತಾಗಿದೆ. ಇದ್ರ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವ್ರಿಗೆ ತಿಳಿಸ್ಕೊಡಿ. ಅವನು ಲವ್ ಆಫ್ ದ ಗೇಮ್ ಅಂತಾನೆ. ಲವ್ ಆಫ್ ದ ಗೇಮ್ ವಾಟ್ ಇನ್ಸ್ಪೈರ್ಸ್ ಹಿಮ್. ಆಮೇಲೆ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಇಂಡಿಯನ್ಸೇ, ಇದು ಕ್ರಿಕೆಟ್ ಮ್ಯಾಚ್ ಅಷ್ಟೇ, ನಾವು ಯಾಕೆ ಒಬ್ರನ್ನೊಬ್ರು ಫೈಟ್ ಮಾಡಬೇಕು, ಈ ಥರ ಮೋರ್ ಗೇಮ್ಸ್ ಆಡಬೇಕು, ಇನ್ನೂ ಒಬ್ರಿಗೊಬ್ರಿಗೆ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಕಮಿಂಗ್ ಟು ದ ಸೀರಿಯಸ್ ಪಾರ್ಟ್, ರಮಾಕಾಂತ್ ಅವರು ಆ್ಯಕ್ಚುಲಿ ದೇರ್ ಇಸ್ ಸಮಥಿಂಗ್ ಲೈಕ್ ಇಂಜುರಿಗೆ ಟ್ರೀಟ್ ಮಾಡೋದಿರುತ್ತೆ, ಬಟ್ ದೇರ್ ಇಸ್ ಆಲ್ಸೋ ಕಾಲ್ಡ್ ಇಂಜುರಿ ಪ್ರಿವೆನ್ಷನ್. ಅಂದರೆ ಇವ್ರು ಯಾವ ಥರ ರೆಡಿ ಮಾಡಿದ್ದಾರೆ ಅಂದರೆ, ಫೇಸ್ ವೈಸು ಲೋಡ್ಸ್ ಜಾಸ್ತಿ ಕೊಡ್ದಿರಾ, ಫಿಸಿಕಲ್ ಫಿಟ್ನೆಸ್ಸು, ಟ್ರೈನಿಂಗ್ ಪಾರ್ಟು ಎಲ್ಲನೂ ಯಾವ್ಯಾವ ಥರ ಡ್ರಿಲ್ಸ್ ಮಾಡಿದ್ದಾರೆ ಅಂದರೆ, ಇಟ್ ವಾಸ್ ಫನ್ ಫಾರ್ ಎವ್ರಿ ಒನ್. ಎವ್ರಿ ಡೇ ವಾಸ್ ಡಿಫ್ರೆಂಟ್. ಅಟ್ ದ ಸೇಮ್ ಟೈಮ್ ಫಿಸಿಕಲ್ ಫಿಟ್ನೆಸ್ ಲೆವೆಲ್ಸು, ಆಮೇಲೆ ಸ್ಟ್ರೆಂತ್ನಿಂಗು ಎಲ್ಲ ಆಗ್ತಾನೆ ಇತ್ತು. ಸೊ ಇವಾಗ ನಾವು ಎಷ್ಟು ಫಿಟ್ ಅಂದರೆ, ನೀವು ನೋಡ್ದಂಗೆ ಒಂದು ಮ್ಯಾಚ್ ಆದಮೇಲೆ ಇನ್ನೊಂದು ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಆಡಿದ್ವಿ. ಆ ಸ್ಟ್ರೆಸ್ ಎಲ್ಲ ತೊಗೊಂಡು 182 ಚೇಸ್ ಮಾಡಿದ್ರು ಅಂದರೆ ವಿ ಆಲ್ ಓ ಇಟ್ ಟು ಎಮ್. ಇಲ್ಲ, ಆ್ಯಕ್ಚುಲಿ ನಮಗೆ ಬೇಸಿಕಲಿ ಇವ್ರದ್ದು ಫಿಟ್ನೆಸ್ ಲೆವೆಲ್ ನಾವು ಫಸ್ಟ್ ಟೆಸ್ಟ್ ಮಾಡ್ತಾರೆ. ಹೆಂಗೆ ಅಂತ ಇವ್ರು ನೋಡ್ತೀನಿ ನಾನು. ಅಕಾರ್ಡಿಂಗ್ಲಿ ಇವ್ರಿಗೆ ಏನು ಸೂಟ್ ಆಗುತ್ತೆ, ಹೆಂಗೆ ಸೂಟ್ ಆಗುತ್ತೆ ಅಂತ ಆ ಥರ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಫಸ್ಟ್ ನಾವು ನೋಡೋದು ಎಷ್ಟು ದಿವಸ ಗ್ಯಾಪ್ ಇದೆ, ಏನು ಟೂರ್ನಮೆಂಟ್ ಆಡ್ತಾ ಇದ್ದಾರೆ, ಅಥವಾ ಇವರು T20 ಆಡ್ತಾ ಇದ್ದಾರೆ, ಒನ್ ಡೇ ಆಡ್ತಾ ಇದ್ದಾರೆ, ಯಾವ ಥರ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ಅಕಾರ್ಡಿಂಗ್ಲಿ ಇವ್ರ ಫಿಟ್ನೆಸ್ಗೆ ನಾವು ಪ್ರೋಗ್ರಾಮ್ ಮಾಡ್ಕೊಂಡು ಆ ಥರ ನಾವು ಸ್ಲೋಲಿ 0ಇಂದ ಸ್ಟಾರ್ಟ್ ಮಾಡ್ಕೊಂಡು ಸ್ಲೋಲಿ 100%ಗೆ ತೊಗೊಂಡು ಹೋಗ್ತೀವಿ ಅಲ್ಲಿಗೆ. ಸೇಮ್ ಟೈಮ್ ಇವ್ರಿಗೆ ಅಭ್ಯಾಸ ಇಲ್ಲ ಲೆದರ್ ಬಾಲಿಂದ ಕ್ಯಾಚ್ ಹಿಡಿಯೋದು, ಫೀಲ್ಡಿಂಗ್ ಮಾಡೋದು, ಅದು ಎಲ್ಲ GK ಸರ್ ನಾನು ಇಬ್ಬರು ಸೇರ್ಕೊಂಡು ವಿ ಪ್ಲ್ಯಾನ್ ಸೋ ನೈಸ್ಲಿ. ಇವ್ರಿಗೆ ಅಷ್ಟು ಇಂಜುರೀಸ್ ಆಗಬಾರ್ದು, ಆ ಪ್ರಿವೆಂಟ್ ಮಾಡ್ಕೊಂಡು ನಾವು ಮಾಡಿದ್ದು ಈ ಪ್ರೋಗ್ರಾಮ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, GK ಅವರೇ, ನಿಮ್ಮ ಎಲ್ಲ ಪ್ಲೇಯರ್ಸನ್ನ ಕೂಡ ಮಾತಾಡಿಸಿ ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದೀರಾ, ಮತ್ತು ನಿಮ್ಮ ಪಾತ್ರ ಎಷ್ಟಿದೆ ಅನ್ನೋದನ್ನು ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಕ್ರಿಕೆಟ್ ಮೈಂಡ್ ಏನು ಹೇಳುತ್ತೆ? ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಫೈನಲ್. ನನ್ನ ಪ್ರಕಾರ ಚೆನ್ನೈ ಬರೋ ಚಾನ್ಸಸ್ ಇದೆ ಅಂತ ಅನ್ಕೊತೀನಿ, ಬಟ್ ಯಾವುದೇ ಟೀಮ್ ಬಂದ್ರೂ ವಿ ಆರ್ ರೆಡಿ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ಮಾತನಾಡಿದರು. ಅವರ ಪ್ರಾಕ್ಟೀಸ್ ಹೇಗಿತ್ತು, ಅವರ ಮ್ಯಾಚ್ ಆಡುವಾಗ ಅವರ ಎಕ್ಸ್ಪೀರಿಯನ್ಸ್ ಏನಿತ್ತು, ಮುಂದೆ ಅವರಿಗೆ ಯಾವ ರೀತಿಯಾದಂಥ ಆತ್ಮವಿಶ್ವಾಸ ಇದೆ, ಅದೆಲ್ಲವನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡ್ರು. ಏನೇ ಆಗಲಿ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ CCL ಕಪ್ನ ನಮ್ಮ ಮನೆಗೆ ತರಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.